ಇಷ್ಟೊತ್ತು ಬಹಳ ಸುದೀರ್ಘವಾಗಿ ರಮೇಶ್ ಅವರು ಮತ್ತು ಅಶ್ವಥ್ ನಾರಾಯಣ್ ರವರು ವಿಚಾರವನ್ನ ತಿಳಿಸಿದ್ದಾರೆ. ಸಮಸ್ಯೆ ಎಲ್ಲಿಂದ ಬಂತು, ಯಾಕಾಗಿದೆ ಅಂತ. ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಮಸ್ಯೆ ಎಲ್ಲಿಂದ ಬರುತ್ತೆ ಅಂದ್ರೆ, ಸರ್ಕಾರಗಳು ಜನ ಪಾಲಿಸಲಾಗದಂತಹ ಕಾನೂನನ್ನ ಮೊದಲು ಜಾರಿಗೆ ತರ್ತಾರೆ. ಪಾಲಿಸಲಾಗದಂತಹ ಕಾನೂನನ್ನ ಜಾರಿಗೆ ತಂದು ಅದನ್ನ ಎನ್ಫೋರ್ಸ್ ಮಾಡೋದಿಲ್ಲ. ಮಾಡ್ತಾರಾ? ನೀವು ಹೀಗೆ ಮಾಡ್ಬೇಕು, ಇಲ್ಲಾಂದ್ರೆ ಇದು ಕಾನೂನು ಬಾಹಿರ ಅಂತ ಹೇಳ್ತಾರಾ? ಹೇಳೋದಿಲ್ಲ. ಎನ್ಫೋರ್ಸ್ ಮಾಡದೆ ಬಿಟ್ಬಿಡ್ತಾರೆ ಜನ ತಪ್ಪು ಮಾಡೋದಿಕ್ಕೆ. ತಪ್ಪು ಮಾಡಿದ್ಮೇಲೆ ಏನ್ ಹಿಡ್ಕೊಳ್ತಾರೆ? ಜುಟ್ಟು ಹಿಡ್ಕೊಳ್ತಾರೆ. ಜುಟ್ಟು ಹಿಡ್ಕೊಂಡು ಅವಾಗ ಏನಕ್ಕೆ, ಯಾವ ಕಾರಣಕ್ಕೆ? ವ್ಯವಹಾರಕ್ಕೆ. ಇವರೆಲ್ಲ ರಾಜ್ಯ ನಡೆಸೋರು, ದೇಶ ನಡೆಸೋರು ಏನ್ರಪ್ಪ? ಯಾಕೆ ನೀವು ಇವತ್ತು ಫುಟ್ಪಾತ್ ಅಲ್ಲಿ ಇಲ್ಲಿ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದ್ದೀರಾ ಅಂದ್ರೆ, ಮಾಡೋದೇ ಜನ ಪಾಲಿಸಲಾಗದಂತಹ ಬೆಂಗಳೂರಲ್ಲಿ 30-40 ಸೈಟ್ ಕಟ್ಟಿ ಪಾಪ ಆ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿರೋನಿಗೆ ಸಮಸ್ಯೆ ಕೊಡ್ತಾರೆ. ನಾನು ಸ್ವತಃ BTM ಲೇಔಟ್ ಅಲ್ಲಿ ಒಬ್ಬ ನಮ್ಮ ನೆಂಟರ ಮನೆ ಪಕ್ಕದಲ್ಲಿ ನೋಡಿದ್ದೆ. 30-40 ಸೈಟ್ ಅಲ್ಲಿ ಅವನು ಬಹುಶಃ 31-41ಗೆ ಬಿಲ್ಡಿಂಗ್ ಕಟ್ಟಿದ್ದ. ಆ ಕಡೆ ಸೆಟ್ ಬ್ಯಾಕ್ ಇಲ್ಲ, ಈ ಕಡೆ ಅದರದ್ದು ಯಾವುದೇ ರೀತಿಯಲ್ಲಿ ಏನು ಪ್ಲಾನ್ ಪ್ರಕಾರ ಕಟ್ಟಿಲ್ಲ. ಅವನು ಯಾರು ಅಂದ್ರೆ BBMP ಆಫೀಸರ್. ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟರಿಗೆ, ಪ್ರಭಾವಿಗಳಿಗೆ ಈ ಕಾನೂನು ಅಪ್ಲೈ ಆಗೋದಿಲ್ಲ. ಯಾರಿಗೆ ಅಪ್ಲೈ ಆಗುತ್ತೆ? ಯಾರಿಗೆ? ಸಾಮಾನ್ಯ ಜನರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇವತ್ತು 30-40 ಸೈಟ್ ಅಲ್ಲಿ ಹೀಗೆ ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನ ಇಂಜಿನಿಯರ್ಗಳು ಎನ್ಫೋರ್ಸ್ ಮಾಡೋದಿಲ್ಲ. ಕೊನೆಗೆ ಇವಾಗ ಸುಪ್ರೀಂ ಕೋರ್ಟ್ ಏನೋ ಒಂದು ಆರ್ಡರ್ ತಂದಿದೆ ಅಂತ ಹೇಳಿ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಸುಮಾರು 4 ಲಕ್ಷ ಕಂಪ್ಲೀಟ್ ಆಗಿರುವಂತಹ ಕಟ್ಟಡಗಳಿಗೆ ಇವತ್ತು ಕರೆಂಟ್ ಕೊಡ್ತಾ ಇಲ್ಲ. ಇದು ಕೇವಲ ಆ ಪಕ್ಷ ಈ ಪಕ್ಷ ಅಂತಲ್ಲ. ಅಶ್ವಥ್ ನಾರಾಯಣ್ ಅವರು ಮಾತಾಡಿದ್ರು, ಎಲ್ಲಾ ಸರ್ಕಾರಗಳಲ್ಲೂ ಇತ್ತೀಚೆಗೆ ಇದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ನಾವು ಅವರಿದ್ದಾಗ ಈಗ ಮಾಡ್ತಾರೆ, ಇವರಿದ್ದಾಗ ಆಗ ಮಾಡ್ತಾರೆ ಅಂತಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ವ್ಯವಸ್ಥೆಯಲ್ಲಿರುವಂತಹ ದೋಷಗಳು. ಇವತ್ತು ರಮೇಶ್ ಅವರು ಹೇಳ್ತಾ ಇದ್ರು ಬಹಳ ಒಳ್ಳೆಯ ವಿಚಾರ. ನಾವು ಸರ್ಕಾರದ ಯಾವ ಪ್ರಾಜೆಕ್ಟ್ಗಳನ್ನು ನಾವು ಮಾಡೋದಿಲ್ಲ, ನಾವು ಮಾಡೋದು ಖಾಸಗಿ ವ್ಯಕ್ತಿಗಳ ಪ್ರಾಜೆಕ್ಟ್ಗಳು. ಆದ್ರೆ ನೀವೇ ಯೋಚನೆ ಮಾಡಿ, ಇವತ್ತಿರುವಂತಹ ಬೆಸ್ಕಾಮು, ಎಸ್ಕಾಮು ಇಂಜಿನಿಯರ್ಗಳಿಗೆ ಲಂಚ ಕೊಡದೆ ನಿಮ್ಮ ಫೈಲ್ಗಳು ಕರೆಂಟ್ ಸ್ಯಾಕ್ಷನ್ ಆಗ್ತಾ ಇದೆಯಾ? ಆಗ್ತಿದೆಯಾ? ಮೊನ್ನೆ ಯಾವನೋ ಒಬ್ಬ ಪೊಲೀಸನ್ನ ಲಾಕ್ ಮಾಡಿದ್ರಲ್ಲ ಲೋಕಾಯುಕ್ತರು, ಏನ್ ಮಾಡಿದ್ರು ಅವನು? ಕಾಂತಾರ ಮಾಡಿದ್ನಲ್ಲ, ಕೈ ಮುಗಿತೀನ್ರಣ. ನೀವು ಅಂತ ಒಂದಷ್ಟು ಬದ್ಮಾಶ್ಗಳನ್ನ ಲಾಕ್ ಮಾಡಿ ಜೈಲ್ಗೆ ಹಾಕ್ರಪ್ಪ. ಅಲ್ಲಿಂದ ಶುರು ಮಾಡಿ ಭ್ರಷ್ಟಾಚಾರ ಕೊನೆ ಆಗದೆ ಇವತ್ತೇನೋ ಈ ಓಸಿ ಗೀಸಿ ಕೊಡ್ಲೇಬೇಕು. ಯಾಕಂದ್ರೆ ಲಕ್ಷಾಂತರ ಜನರಿಗೆ ಇವತ್ತು ತೊಂದರೆ ಆಗಿದೆ. ಸರ್ಕಾರ ನೀವೇನೋ ಗುತ್ತಿಗೆದಾರರ ಸಂಘದಿಂದ ಬಂದು ಎಷ್ಟು ಸೂಟ್ ಕೇಸ್ ಕೊಡ್ತೀರಾ ಅಂತ ಕಾಯ್ತಾ ಇದ್ದಾರೆ ಅವರು. ಮೊನ್ನೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ PWD ಕಾಂಟ್ರಾಕ್ಟರ್ಸ್ಗೆ ಏನ್ ಹೇಳಿದ್ರು? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತದನ್ನ ನೀವೆಲ್ಲ ಬೇಡ ಬೇಡ ಅಂದ್ರು, ತಗೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ರಿ, ಕಟ್ಟೋದಿಕ್ ಶುರು ಮಾಡ್ಬಿಟ್ರಿ, ಈಗ ಬಂದು ನಮ್ಮ ತಲೆ ಮೇಲೆ ಕೂತಿದ್ದೀರಾ ಅಂತ. ಅದು ಬಿಜೆಪಿ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಯಾವುದೇ ಇರ್ಲಿ, ಸರ್ಕಾರ ಆದ್ಮೇಲೆ ಸರ್ಕಾರ. ಅವರು ಯಾವುದೇ ಸರ್ಕಾರ ಕೊಟ್ಟಂತಹ ಒಂದು ಆದೇಶವನ್ನ ಮುಂದೆ ಬರುವಂತಹ ಪಕ್ಷದ ಸರ್ಕಾರವನ್ನು ಪಾಲಿಸಬೇಕು. ಸರ್ಕಾರ ನಿರಂತರವಾಗಿ ನಡೆಯುತ್ತೆ, ಪಕ್ಷಗಳು ಬರುತ್ತವೆ ಹೋಗುತ್ತವೆ, ಸರ್ಕಾರ ನಿರಂತರವಾಗಿರುತ್ತೆ. ರಾಜ್ಯಪಾಲರ ಅನುಮತಿಯೊಂದಿಗೆ, ಆದೇಶದೊಂದಿಗೆ ಸಹಿ ಮಾಡಿದ ಮೇಲೆ ಮುಂದೆ ಬಂದಂತಹ ಸರ್ಕಾರವೂ ಸಹ ಅದಕ್ಕೆ ಬದ್ಧವಾಗಿರ್ಬೇಕು. DK ಶಿವಕುಮಾರ್ ಹೇಳದೆ ಬಿಟ್ಟಿದ್ದೇನು ಅಂದ್ರೆ, ಹಿಂದೆ 40% ಕಮಿಷನ್ ಅವ್ರು ಕೊಟ್ಟಿದ್ರಿ, ನಮಗೆಲ್ಲಿ ಬಿಲ್ ಕೊಡಬೇಕಾಗಿರೋರು ನಾವು, ನಮಗೆಲ್ಲಿ ಅಂತ. ಇದು ಇವತ್ತಿನ ಪರಿಸ್ಥಿತಿ. ಹಾಗಾಗಿ ಭ್ರಷ್ಟಾಚಾರ ಕೊನೆಯಾಗದೆ ನೀವೇನೋ ಈಗಲೂ ಅಷ್ಟೇ, ಮುಂದಕ್ಕೆ ನಾನು ಹಲವಾರು ಜನ ನೋಡಿದ್ದೀನಿ, ಮುಂದಕ್ಕೂ ಅಷ್ಟೇ ನೀವುಗಳು ನಿಮ್ಮ ಯಾವುದೇ ಸ್ಯಾಂಕ್ಷನ್ ಕರೆಕ್ಟ್ ಆಗಿದ್ರೆ, ಯಾವನಾದ್ರೂ ಬದ್ಮಾಶ್ ಲಂಚ ಕೇಳಿದ್ರೆ ಲೋಕಾಯುಕ್ತ ಕೇಳಿ ನೀವು ಅವನ್ನ ಇಡಿಸ್ಬೇಕು, ಜೈಲ್ಗೆ ಹಾಕ್ಬೇಕು. ಆವಾಗ ನಿಮ್ಮ ಬಗ್ಗೆ ಅವ್ರಿಗೆ ಭಯ ಬರುತ್ತೆ. ಇಲ್ಲಾಂದ್ರೆ ನಾವು ನೀವು ಅಕ್ರಮ ಮಾಡ್ಕೊಳ್ತಾ ಹೋಗೋಣ ಅನ್ನೋ ತರಕೆ ನಡೀತಾ ಇರುತ್ತೆ. ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ. ಇಂತಹ ಸಂದರ್ಭದಲ್ಲಿ 4 ಲಕ್ಷ ಅವರು ಹೇಳಿದ್ರು, ಸುಮಾರು 16 ಲಕ್ಷ ಗ್ರಾಹಕರಿಗೆ ಇವತ್ತು ಸಮಸ್ಯೆ ಆಗಿದೆ ಅಂತ ಹೇಳಿ ಬಹಳ ಒಳ್ಳೆಯ ಉದಾಹರಣೆ ಕೊಟ್ಟರು ಅಶ್ವಥ್ ನಾರಾಯಣ್ ಅವರು. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ್ತಾ ಇದೆ, ಆದ್ರೆ ಜನರಿಗೆ
ಜನರಿಗೆ ಜಾಸ್ತಿ ಆಗ್ತಾನೆ ಇದೆ ಬಿಲ್ಲು. ಇಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡುವಂತ ವೈಜ್ಞಾನಿಕ ವೈಚಾರಿಕವಾದಂತ ಬೆಲೆ ಪದ್ಧತಿಯನ್ನ, ದರ ಪದ್ಧತಿಯನ್ನ ಇವರು ರೂಢಿಸ್ಕೊಂಡೇ ಇಲ್ಲ. ಹೆಚ್ಚೆಚ್ಚು ಹಾಕ್ತಾನೆ ಇರ್ತಾರೆ. ಪ್ರತಿ ವರ್ಷ ಇದು ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ಅದು ರೇಟ್ ಕಡಿಮೆ ಆಗ್ತಾನೆ ಇರುತ್ತೆ. ಯಾಕೆ? ಇವರು ಸಾಕ್ತಿರುವಂತ ಬಿಳಿ ಆನೆಗಳು ಇಷ್ಟು ಕಿಲೋವ್ಯಾಟ್ಗೆ ಇವನು, ಅದ್ರ ಮೇಲೆ ಅವನು ಪರ್ಮಿಷನ್ ಕೊಡ್ಬೇಕು, ಮತ್ತೆ ಮೇಲಿಂದ ಕೆಳಗಿನ ತನಕ ನೀವೆಲ್ಲ ಬಿಲ್ಗಳನ್ನ ಅಥವಾ ಫೈಲ್ಗಳನ್ನ ಮೂವ್ ಮಾಡೋದಕ್ಕೆ ಲಂಚ ಕೊಡ್ತಾನೆ ಇರ್ಬೇಕು, ಸ್ಲ್ಯಾಬ್ ರೇಟ್. ಸೊ ಹೀಗೆಲ್ಲ ಇರುವಾಗ ಇಂಥ ಬಿಳಿ ಆನೆಗಳನ್ನ ಸಾಕೊಂಡು ಅದರಲ್ಲಿ ಆಡಳಿತದಲ್ಲಿ ಸುಧಾರಣೆಗಳನ್ನ ತರದೆ ಇವರು ಸರಳೀಕೃತ ಮಾಡದೆ ಅವರ ಲೈಸೆನ್ಸ್ ತಗೊಳ್ಳೋದನ್ನು, ಸ್ಯಾಂಕ್ಷನ್ ಮಾಡೋದನ್ನು ಕೇವಲ ಜನರಿಂದ ಸುಲಿಬೇಕು, ಲಂಚ ಹೊಡಿಬೇಕು ಅಂತಲೇ ಕೆಳಗಿಂದ ಮೇಲಿನ ತನಕ ಈ ವ್ಯವಸ್ಥೆ ನಡೀತಿರುವಂತದ್ದು. ಇವತ್ತು ಕೊಡ್ತಾರೆ, ಇಷ್ಟರಲ್ಲೇ ಕೊಡ್ತಾರೆ. ಈಗಾಗಲೇ ಸದನದಲ್ಲಿ ರವಿಕುಮಾರ್ ಅವರು ಬಂದಿದ್ದಾರೆ, ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾರೆ. ಅಶ್ವಥ್ ನಾರಾಯಣ ಅವರು, ಬಿಜೆಪಿ ಅವರು, ಜೆಡಿಎಸ್ ಅವರು ಅಥವಾ ಕಾಂಗ್ರೆಸ್ನ ಪಕ್ಷಾತೀತವಾಗಿ ಮಾತಾಡಬೇಕು ಈ ವಿಚಾರವಾಗಿ. ಕೇವಲ ಬಿಜೆಪಿ ಜೆಡಿಎಸ್ ನ ಎಂಎಲ್ಎಗಳಂತಲ್ಲ, ಪಕ್ಷಾತೀತವಾಗಿ ಕಾಂಗ್ರೆಸ್ ನ ಎಂಎಲ್ಎಗಳು ಸೇರಿದಂತೆ ಮಾತಾಡಬೇಕು. ಮಾತಾಡಿ ಜನರ ಸಮಸ್ಯೆ ಇದು. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಒಬ್ಬ IAS ಆಫೀಸರ್ ಸತ್ತೋದ. ಆ ಮನುಷ್ಯ ಬಹಳ ದೊಡ್ಡ ಭ್ರಷ್ಟ, ಈ ಸ್ಮಾರ್ಟ್ ಮೀಟರ್ ಅಲ್ಲಿ ಬಹಳ ಬೇನಾಮಿಯಾಗಿ ದುಡ್ಡು ಹೊಡೆದಿದ್ದಾನೆ ಅಂತ ಒಂದಷ್ಟು ಆರೋಪಗಳಿತ್ತು. ನಾನು ಅಶ್ವಥ್ ನಾರಾಯಣ ಅವ್ರನ್ನ ಅಭಿನಂದಿಸ್ತೀನಿ. ಈ ಸ್ಮಾರ್ಟ್ ವಿಚಾರದಲ್ಲಿ ಅವರು PIL ಹಾಕಿ ಹೈಕೋರ್ಟ್ ತನಕ ಹೋರಾಡಿದ್ದಾರೆ. ಬಹಳ ಅಪರೂಪಕ್ಕೆ ಇತ್ತೀಚಿನ ದಿನಗಳಲ್ಲಿ MLAಗಳು, ಮಿನಿಸ್ಟರ್ಗಳು ಅಥವಾ ex-MLAಗಳು, ex-ಮಿನಿಸ್ಟರ್ಗಳು ಈ ತರಹದ ಹೋರಾಟಕ್ಕೆ ಹೋಗ್ತಿರುವಂತದ್ದು. ಆದರೆ ಅದು ಅಲ್ಲಿಗೆ ನಿಲ್ಲಬಾರದು. ಇವತ್ತು ಸದನದಲ್ಲಿ ಬಿಜೆಪಿ ಅವರು, JDS ಅವರು ನಾನಾ ಕಾರಣಗಳಿಗಾಗಿ ರಾತ್ರೋರಾತ್ರಿ ಪ್ರತಿಭಟನೆ ಮಾಡ್ತಾರೆ. ಇಂತಹ ಜನರ ವಿಚಾರಕ್ಕಾಗಿ ಯಾಕೆ ಅವರು ಒಂದು ರಾತ್ರಿ ಪ್ರತಿಭಟನೆ ಮಾಡಬಾರದು? ಯಾಕೆ ಸದನದಲ್ಲಿ ಕೂರಬಾರದು? ಇವತ್ತು ಲಕ್ಷಾಂತರ ಜನ, ನೀವು ಹೇಳಿದಾಗೆ ಲಕ್ಷಾಂತರ ಜನ ನಿಮ್ಮ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ. ಎಷ್ಟು ಲಕ್ಷ ಜನ ರಮೇಶ್? ಎಷ್ಟಂದ್ರು ಅವರು? 35 ಲಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ನಿಮ್ಮ ಎಲೆಕ್ಟ್ರಿಕಲ್ ಗುತ್ತಿಗೆದಾರರು ಮಾಡುವಂತಹ ಕೆಲಸದ ಮೇಲೆ ಅವಲಂಬಿತರಾಗಿದ್ದಾರೆ. ಇಷ್ಟು ಜನರಿಗೆ ಇಷ್ಟು ದಿನಗಳಲ್ಲಿ, ಕಳೆದ 1 ವರ್ಷಗಳಿಂದ ಹೆಚ್ಚು ಕಡಿಮೆ ಇಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಇವತ್ತಿಗೆ ಎಚ್ಚರವಾಗಬೇಕು ನಮ್ಮ MLAಗಳು, ನಮ್ಮ ಜನಪ್ರತಿನಿಧಿಗಳು. ದಯವಿಟ್ಟು ನೀವು ಇದನ್ನೆಲ್ಲ ಯೋಚನೆ ಮಾಡಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ CN ರವರು ಬಂದಿದ್ದಾರೆ. KRS ಪಕ್ಷದ ಅಧ್ಯಕ್ಷರಾದ ದೀಪಕ್ CN ರವರು ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಎಷ್ಟು ಅವ್ಯವಹಾರಗಳಾಗಿದೆ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಪತ್ರ ವ್ಯವಹಾರ ಮಾಡಿದ್ದಾರೆ. ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದ್ವಿ, ಕರ್ನಾಟಕದಲ್ಲಿ ಇವೆಲ್ಲ ಸರಳೀಕೃತ ಮಾಡಿ ಅದನ್ನ ರ್ಯಾಷನಲೈಸ್ ಮಾಡಿ 30% ಕರೆಂಟ್ ಬಿಲ್ ಕಡಿಮೆ ಮಾಡ್ತೀವಿ ಅಂತ. ಅದು ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವೆಲ್ಲ ಆಗಬೇಕು ಅಂದ್ರೆ ಒಳ್ಳೆ ರಾಜಕಾರಣ ಬರಬೇಕು. ನೀವು ಒಳ್ಳೆಯವ್ರನ್ನ ಬೆಂಬಲಿಸಬೇಕು. ನಮ್ಮನ್ನು ಬೆಂಬಲಿಸದೇ ಇದ್ರು ಪರವಾಗಿಲ್ಲ, ನೀವು ಭ್ರಷ್ಟರಿಗೆ, ಬದ್ಮಾಶಗಳಿಗೆ ಲಂಚ ಕೊಟ್ಟು ವ್ಯವಸ್ಥೆನ ಹಾಳು ಮಾಡ್ಬೇಡ್ರಪ್ಪ. ವ್ಯವಸ್ಥೆ ಹಾಳಾಗೋದಕ್ಕೆ ನೀವು ಕಾರಣರಾಗಬೇಡಿ. ಯಾಕಂದ್ರೆ ಇದೇ ವ್ಯವಸ್ಥೆಯಲ್ಲಿ ನಿಮ್ಮ ಮುಂದಿನ ಸಂತಾನಗಳು ಬದುಕಬೇಕಾಗಿರೋದು. ನಾನು ಇನ್ನೇನೊಂದು ಮುಗಿಸೋದಕ್ಕೆ ಮೊದಲು ನಿನ್ನೆ ಒಂದು ಕಡೆ ಇದ್ದೆ, ಒಂದು ಕಡೆ ಸ್ವಾಮೀಜಿಗಳೆಲ್ಲ ಸೇರಿದ ಕಡೆಗಳಲ್ಲಿ ಇದ್ದೆ. ಸ್ವಾಮೀಜಿಗಳೇ, ನೀವು ನಮ್ಗೆ ಬೆಂಬಲ ಕೊಡದೇ ಇದ್ರು ಪರವಾಗಿಲ್ಲ, ನಮ್ಮ ಹೋರಾಟಗಳಿಗೆ ಭ್ರಷ್ಟರನ್ನ, ದುಷ್ಟರನ್ನ ಕರ್ಕೊಂಡು ಬಂದು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಬೆಂಬಲ ಕೊಡೋದು ನಿಲ್ಸಿ. ಅದೇ ನೀವು ನಮಗೆ ಸಮಾಜಕ್ಕೆ ಮಾಡೋ ದೊಡ್ಡ ಉಪಕಾರ ಅಂತ. ಹಾಗಾಗಿ ನಮ್ಮ ಪಕ್ಷದಲ್ಲಿರೋರು ದೀಪಕ್ ಅವ್ರಿಗೆ ಗೊತ್ತು, ಒಬ್ಬ ಬೆಂಗಳೂರಿನ SE ಸೂಪರ್ಡೆಂಟ್ ಇಂಜಿನಿಯರ್ನೋ ಯಾರನ್ನೋ ಒಬ್ಬರನ್ನ ಹಿಡಿದಾಕಿದ್ರು. ನಿಮ್ಗೆ ಗೊತ್ತಿದೆ, ಫೋನ್ ಅಲ್ಲೆಲ್ಲ ಹಿಡಿದು ಅವನಿಗೆ ಲಂಚ ಕೇಳ್ತಿದ್ದ ಬದ್ಮಾಶ್ಗೆ ಪಾಠ ಕಲಿಸಿದ್ರು. ಹಾಗಾಗಿ ಆ ತರದ್ ಯಾವುದೇ ಸಹಾಯ ಬೇಕು ಅಂದ್ರೆ ನಾವು ನಿಮಗೆ ಮಾಡ್ತೀವಿ. ಈ ಹೋರಾಟ ಇವತ್ತಲ್ಲ ನಾಳೆ ಯಶಸ್ವಿ ಆಗ್ಲೇಬೇಕು. ಯಾಕಂದ್ರೆ ಇಷ್ಟು ಲಕ್ಷ ಮನೆಗಳು ಕಟ್ಟಿರೋರಿಗೆ ಕರೆಂಟ್ ಕೊಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಅವ್ರು ಏನಾದ್ರೂ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ್ರೂ ಅದಕ್ಕೆ ರಂಗೋಲಿ ಕೆಳಗೆ ತೂರುವಂತಹ ಕಾನೂನುಗಳನ್ನ ನಮ್ಮ ರಾಜ್ಯ ಸರ್ಕಾರ ತರಲೇಬೇಕು. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಇವು ನಿಲ್ಲಬೇಕು. ನೀವು ನಿಮ್ಮ ಮನೆಗಳು ಕಟ್ಟುವಂತವ್ರಿಗೆ ಹೇಳ್ಬೇಕು, ಇದಕ್ಕೆ ನಾವು ಬಾಧ್ಯಸ್ಥರಾಗೋದಿಲ್ಲ, ಕಾನೂನು ಪ್ರಕಾರನೇ, ಅದೇ ನಿಯಮಾವಳಿಗಳ ಪ್ರಕಾರನೇ ಕಟ್ಟಿ ಅಂತ. ರೆಟ್ರೋಸ್ಪೆಕ್ಟಿವ್ ಆಗಿ ಇವಾಗ ಏನ್ ಮಾಡಿದ್ದಾರೆ, ಇದು ಅಮಾನವೀಯ. ಈಗಾಗಲೇ ಕಟ್ಟಿರುವಂತಹ ಮನೆಗಳಿಗೆ ಕರೆಂಟ್ ಕೊಡೋದಿಲ್ಲ ಅನ್ನುವಂಥದ್ದು ಅಮಾನವೀಯ. ಇದನ್ನ ಸಿದ್ದರಾಮಯ್ಯ ಸೇರಿದಂತೆ ಇವತ್ತ್ಯಾರು ಇಂಧನ ಸಚಿವ ಯಾವನ್ಗೂ ಗೊತ್ತಿಲ್ಲ, ಗೃಹ ಸಚಿವ ಯಾರು ಅಲ್ಲ, ಅವ್ರ ಹೆಸರು ಗೊತ್ತಿಲ್ಲ ಅಂತ, ಹೆಸರೇ ಗೊತ್ತಿಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಸೊ ಹಾಗಾಗಿ KJ ಜಾರ್ಜ್ ಏನಿಲ್ಲ, ಡಮ್ಮಿ. ಒಂದು ಕಡೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಮುಖ್ಯಮಂತ್ರಿಗಳ ಮಗ, ಇನ್ನೊಂದು ಕಡೆ
ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲೇನೆ ಬಹುಶಃ ನಿಮ್ಮ ಈ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವ್ರಿಗೇನೆ ಇವತ್ತು ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟಕ್ಕೆ KRS ಪಕ್ಷ, ನಮ್ಮ ಪಕ್ಷದ ಅನೇಕ ಜನ ಪದಾಧಿಕಾರಿಗಳು ಅಥವಾ ಸದಸ್ಯರು ನಿಮ್ಮಲ್ಲೂ ಸದಸ್ಯರಾಗಿದ್ದಾರೆ ಮತ್ತು ಪದಾಧಿಕಾರಿಗಳಾಗಿದ್ದಾರೆ. ಹಾಗಾಗಿ ಅವ್ರಿಗಷ್ಟೇ ಅಲ್ಲ, ನಾಡಿನ ಜನರ ಹಿತಕ್ಕಾಗಿ ನಿಮ್ಮ ಹೋರಾಟವನ್ನ ನಾವು ಬೆಂಬಲಿಸ್ತಾ ಇದ್ದೀವಿ. ಕಾನೂನುಬದ್ಧವಾಗಿ ಮಾಡಿ, ನ್ಯಾಯಬದ್ಧವಾಗಿ ಮಾಡಿ. ಇವತ್ತು ತಲೆ ಹೊಡೆದು ತಲೆ ಹಿಡಿದು ದುಡ್ಡು ಮಾಡಬೇಕು ಅಂತಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ಕಷ್ಟಪಟ್ಟರೆ ದುಡ್ಡು ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವಾ? ಹಿಂದೆಂದೂ ಇರಲಿಲ್ಲ ಈ ತರಹದ ಅವಕಾಶಗಳು. ಇವತ್ತು ಕಷ್ಟಪಡ್ತೀವಿ ಅಂದ್ರೆ, ಪ್ರಾಮಾಣಿಕವಾಗಿರ್ತೀವಿ ಅಂದ್ರೂ ದುಡ್ಡು ಮಾಡಬಹುದು. ಇವತ್ತು ನೀವು ಕಾಂಟ್ರಾಕ್ಟರ್ಗಳು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಗಳು ಆ ತರ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿ ಅಂತ ಕೇಳ್ಕೊಳ್ತಾ, ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಧನ್ಯವಾದ.